ಹೈದರಾಬಾದ್ನಲ್ಲಿ ಇದೆಂಥ ಅಮಾನವೀಯ ಕೃತ್ಯ. ಋತುಚಕ್ರ ಹಿನ್ನೆಲೆ ಕ್ಲಾಸ್ಗೆ ತಡವಾಗಿ ಬಂದಿದ್ರು ವಿದ್ಯಾರ್ಥಿನಿ. ಆದರೆ ಕ್ಲಾಸ್ಗೆ ಹಾಜರಾಗಲು ಬಿಡದೆ ಉಪನ್ಯಾಸಕರು ಅಪಮಾನ ಮಾಡಿದ್ದಾರೆ. ಅವಮಾನ ತಾಳಲಾಗದೆ ಮನನೊಂದಿದ್ದಂತಹ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಕುಸಿದು ಬಿದ್ದು ವರ್ಷಿಣಿ ಮೃತಪಟ್ಟಿದ್ದಾರೆ. ಸಿಕಂದರಾಬಾದ್ನ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಇದು. ಮೆದುಳಲ್ಲಿ ರಕ್ತ ಹೆಬ್ಬುಗಟ್ಟಿ ವರ್ಷಿಣಿ ಮೃತಪಟ್ಟಿದ್ದಾರೆ. ನೋಡಿ, ಋತುಚಕ್ರ ಹಿನ್ನೆಲೆ ಕ್ಲಾಸ್ಗೆ ತಡವಾಗಿ ವಿದ್ಯಾರ್ಥಿನಿ ಹೋಗ್ತಾರೆ. ಸಮಸ್ಯೆ ಹೇಳ್ಕೊಂಡ್ರು ಕೂಡ ಉಪನ್ಯಾಸಕರು ಅವಳನ್ನ ಅಪಮಾನ ಮಾಡ್ತಾರೆ. ಸುಳ್ಳು ಹೇಳ್ತೀಯಾ, ಋತುಚಕ್ರ ಆಗಿದ್ರೆ ತೋರ್ಸು ಅಂತ ಹೇಳಿ ಶಿಕ್ಷಕಿ ಕೇಳಿದ್ರಂತೆ. ಉಪನ್ಯಾಸಕಿ ಶ್ರೀಲಕ್ಷ್ಮಿ ಮಧುರಿಮಾ ಎಂಬುವರಿಂದ ಅಪಮಾನ ಆಗಿದೆ ಅನ್ನುವಂತಹ ವಿಚಾರ. ಸಿಕಂದರಾಬಾದ್ನ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಇದು. 5 ವರ್ಷದ ಬಾಲಕಿ ಮೇಲೆ ಬಲತಾಯಿ ಕ್ರೌರ್ಯ ಮೆರೆದಿದ್ದಾಳೆ. ನೋಡಿ, ಪುಟ್ಟ ಬಾಲಕಿ, ಹೆಣ್ಣು ಮಗು, ಖಾಸಗಿ ಅಂಗ ಸುಟ್ಟಿದ್ದಾರೆ ಮಲತಾಯಿ. ಹಾಸಿಗೆಯಲ್ಲಿ ಮೂತ್ರ ಮಾಡಿದ್ದಕ್ಕೆ ಈ ರೀತಿ ಕ್ರೌರ್ಯ. ಬಿಸಿ ಸೌಟ್ನಿಂದ ಖಾಸಗಿ ಅಂಗವನ್ನ ಸುಟ್ಟಿದ್ದಾಳೆ ಈಕೆ. ಕೇರಳದ ಪಾಲಕ್ಕಾಡ್ನ ವಲ್ಯಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕುಳಿತುಕೊಳ್ಳೋದಕ್ಕೆ ಆ ಮಗು ಕಷ್ಟಪಡ್ತಾ ಇತ್ತು. ಅಂಗನವಾಡಿ ಶಿಕ್ಷಕಿ ವಿಚಾರಿಸಿದಾಗ ಈ ಕೃತ್ಯ ಬಯಲಾಗಿದೆ. ಬಿಹಾರ ಮೂಲದ ಮಲತಾಯಿ ನೂರ್ ನಜರ್ ಈಗ ಸದ್ಯ ಬಂಧನವಾಗಿದೆ. ಜನವರಿ 2ರಂದು ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಬಾಲಕಿಯ ತಂದೆ ನೇಪಾಳದ ಮೊಹಮ್ಮದ್ ಇಮ್ತಿಯಾಜ್ ಅನ್ನೋದು ಗೊತ್ತಾಗಿದೆ. ಈತನ 2ನೇ ಪತ್ನಿ ನೂರ್ ನಜರ್ ಮೊದಲನೇ ಪತ್ನಿಯ ಮಗುವಿನ ಮೇಲೆ ಈ ರೀತಿ ಕ್ರೌರ್ಯ ಮೆರೆದಿದ್ದಾಳೆ. ಖಾಸಗಿ ಅಂಗಕ್ಕೆ ಸುಟ್ಟಿದ್ದಾಳೆ. ಆ ಮಗು ಕೂತ್ಕೊಳ್ಳೋಕ್ಕೂ ಕೂಡ ಒದ್ದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅಂಗನವಾಡಿ ಶಿಕ್ಷಕಿ ಅದನ್ನು ವಿಚಾರಿಸಿದಾಗ ಈ ಕೃತ್ಯ ಬಯಲಾಗಿದೆ. ಇನ್ನು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕನಿಂದ ಲೈಂಗಿಕ ಕಿರುಕುಳ. ರ್ಯಾಪಿಡೋ ಚಾಲಕನಿಂದ ಯುವತಿಗೆ ಲೈಂಗಿಕ ಕಿರುಕುಳ. ಈ ಹಿಂದೆಯೂ ಇಂಥದೇ ಘಟನೆ ನಡೆದಿತ್ತು. ಈಗ ಮತ್ತೆ ಆ ಘಟನೆ ಮರುಕಳಿಸಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಮಾನ್ಯತಾ ಟೆಕ್ ಪಾರ್ಕ್ಗೆ ತೆರಳುವುದಕ್ಕೆ ಯುವತಿ ಬುಕ್ ಮಾಡಿರ್ತಾರೆ ಬೈಕ್ ಟ್ಯಾಕ್ಸಿ. ಬೈಕ್ನಲ್ಲಿ ಕುಳಿತು ಮುಂದೆ ಬ್ಯಾಗ್ ಅನ್ನ ಇಟ್ಟಿರ್ತಾರೆ. ಈ ವೇಳೆ ಬೈಕ್ನಲ್ಲಿಯೇ ಹಿಂದೆ ಸರಿದಿದ್ದ ಆರೋಪಿ ಯಾಕೆ ಹಿಂದ್ವರ್ತೀಯ ಅಂತ ಹೇಳಿ ಆ ಯುವತಿ ಪ್ರಶ್ನೆ ಮಾಡಿದಾಗ ಬೈದಿದ್ದಾನೆ. ಯುವತಿಯ ತೊಡೆಯ ಭಾಗದಲ್ಲಿ ಸ್ಪರ್ಶ ಮಾಡಿದ್ದಾನೆ. ಬಳಿಕ ಬೈಕ್ ನಿಲ್ಲಿಸುವಂತೆ ಯುವತಿ ಕಿರುಚಾಡಿದ್ದಾಳೆ. ಯುವತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದೂರನ್ನ ಕೂಡ ದಾಖಲಿಸಿದ್ದಾರೆ. ಸದ್ಯ ಆರೋಪಿಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿವೇಕ್ ಎಂಬಾತನನ್ನ ಸದ್ಯ ಠಾಣೆಗೆ ಕರೆತಂದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಚಾರಣೆ ವೇಳೆ ಅಸಭ್ಯ ವರ್ತನೆ ನಡೆಸಿರುವುದು ಪತ್ತೆಯಾಗಿದೆ. ಈಗ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶಬರಿಮಲೆ ದೇಗುಲದ ಚಿನ್ನ ಕಳ್ಳತನ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಕರ ಸಂಕ್ರಮಣ ಹೊತ್ತಲ್ಲೇ ಅಯ್ಯಪ್ಪನ ಅರ್ಚಕನನ್ನ ಅರೆಸ್ಟ್ ಮಾಡಲಾಗಿದೆ. ಚಿನ್ನ ಕಳ್ಳತನ ಕೇಸ್ನಲ್ಲಿ ಪ್ರಧಾನ ಅರ್ಚಕ ರಾಜೀವಾರು ಬಂಧನವಾಗಿದೆ. ಅರ್ಚಕ ರಾಜೀವ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟ್. ಅರೆಸ್ಟ್ ಆದ ಬೆನ್ನಲ್ಲೇ ಅರ್ಚಕನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಜೈಲಿನಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಜೈಲಾಧಿಕಾರಿಗಳು. ತಿರುವನಂತಪುರಂ ಜನರಲ್ ಆಸ್ಪತ್ರೆಯಲ್ಲಿ ಸದ್ಯ ರಾಜೀವ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಈ ಚಿನ್ನ ಕಳವು ಪ್ರಕರಣದಲ್ಲಿ ಈಗಾಗಲೇ ಹಲವರನ್ನ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಪ್ರಮುಖ ಅರ್ಚಕನ ಪಾಲಿದೆ. ಈ ಒಂದು ಕೇಸ್ನಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಗೆ ಒಳಪಡಿಸಿದ್ರು. ಆದರೆ ಅವರ ಆರೋಗ್ಯದಲ್ಲಿ ಏರುಪೇರಾದಂತಹ ಕಾರಣಕ್ಕಾಗಿ ಸದ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ.